ಧರ್ಮಸ್ಥಳದ ಧರ್ಮದಂಗಲ್ ಸಮಾಪ್ತಿ ಆಗುವ ಮೊದಲೇ ಸರ್ಕಾರಕ್ಕೆ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಗಣೇಶೋತ್ಸವದ ಆಚರಣೆಗೆ ಸರ್ಕಾರ ಹಾಕಿರುವಂಥ ನಿರ್ಬಂಧ ವಿಪಕ್ಷಗಳ ಕೈಗೆ ಮತ್ತೊಮ್ಮೆ ಧರ್ಮದ ಅಸ್ತ್ರವನ್ನು ಕೂಡಿಸಿದೆ. ಅದರ ಒಂದು ವರದಿ ನಿಮ್ಮ ಮುಂದೆ. ಅಜಾನ್ಗೆ ಇಲ್ಲದ ನಿರ್ಬಂಧ ನಮಗೆ ಮಾತ್ರ ಏಕೆ? ಹಿಂದೂ ಹಬ್ಬಕ್ಕೆ ಮಾತ್ರ ಕಾಂಗ್ರೆಸ್ ವಿರೋಧವೇಕೆ? ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ಆದೇಶ ಮಾಡಿ. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಧರ್ಮದ ಚಾಟಿ ಏಟಿನಿಂದ ತಪ್ಪಿಸಿಕೊಳ್ಳುವ ಲಕ್ಷಣ ಸದ್ಯಕ್ಕೆ ಕಾಣ್ತಿಲ್ಲ. ಧರ್ಮಸ್ಥಳದ ಧರ್ಮ ವಿವಾದ ಕಾವೇರಿರುವ ಹೊತ್ತಿಲಲ್ಲೇ ಸರ್ಕಾರಕ್ಕೆ ಗಣೇಶೋತ್ಸವದ ಬಿಸಿಯು ತಾಗತೊಡಗಿದೆ. ತಡರಾತ್ರಿಯವರೆಗೆ ಇಸ್ಲಾಂ ಹಬ್ಬದ ಆಚರಣೆಗೆ ಅವಕಾಶ ಕೊಡ್ತೀರಾ, ಹಿಂದೂ ಹಬ್ಬ ಆದರೆ 108 ಕಂಡೀಷನ್ ಹಾಕ್ತೀರಾ. ಇದು ನ್ಯಾಯವೇ ಅಂತ ವಿಪಕ್ಷ ಬಿಜೆಪಿ ಸರ್ಕಾರದ ಮೇಲೆ ಹರಿಹಾಯಲು ಆರಂಭಿಸಿದೆ. ಸಮಿತಿ ಇವತ್ತು ಅನುಸೂಚಿತ ಜಾತಿ ಅನುಸೂಚಿತ ಪಂಗಡ ಕಲ್ಯಾಣ ಸಮಿತಿ 5 ವರದಿ ವಿಧಾನಮಂಡಲ ತಿಂಗಳ ಅಂತ್ಯಕ್ಕೆ ಬರಲಿರುವ ಗಣೇಶೋತ್ಸವದ ಆಚರಣೆಗೆ ಸರ್ಕಾರ ವಿಧಿಸಿರುವ ನಿರ್ಬಂಧಗಳು ಆಡಳಿತ ಪಕ್ಷವನ್ನ ಮತ್ತೊಮ್ಮೆ ಇಕ್ಕಟ್ಟಿಗೆ ಸಿಲುಕಿಸಿದೆ. ಸರ್ಕಾರದ ಈ ಸುತ್ತೋಲೆಯ ವಿರುದ್ಧ ವಿಪಕ್ಷ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ಮೇಲ್ಮನೆ ಕಲಾಪದಲ್ಲಿ ಈ ವಿಚಾರ ಪ್ರಸ್ತಾಪಿಸಿದ ಬಿಜೆಪಿ ಸದಸ್ಯರು ಸರ್ಕಾರ ಧರ್ಮ ಆಧಾರಿತ ರಾಜಕಾರಣ ಮಾಡ್ತಿದೆ ಅಂತ ಆರೋಪಿಸಿದ್ರು. ತಕ್ಷಣ ಸರ್ಕಾರ ಹೊರಡಿಸಿರುವ ಆದೇಶ ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ರು. ಈ ವೇಳೆ ಸರ್ಕಾರ ಮಾತ್ರ ತೇಪೆ ಹಚ್ಚುವ ರೀತಿ ಉತ್ತರ ನೀಡಿ ಜಾರಿಕೊಳ್ತು. ವಿಪಕ್ಷ ಸದಸ್ಯರು ಬಾವಿಗಿಳಿದ್ರೂ ಪರಿಹಾರ ಮಾತ್ರ ಸಿಗಲಿಲ್ಲ. ನಾಳೆ 27ನೇ ತಾರೀಕಿಗೆ ಗಣೇಶ ಉತ್ಸವನ ನಾವು ಎಲ್ಲ ಭಾಗದಲ್ಲಿ ಎಲ್ಲ ನಗರ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಆಚರಣೆ ಮಾಡ್ತೀವಿ. ನಮ್ಮ ಜಿಲ್ಲೆಯಲ್ಲಿ ನೀವು ಮಾಲಿನ್ಯ ನಿಯಂತ್ರಣ ಅಥವಾ ಉಳಿದಂಥ ವಿಷಯ ಅಥವಾ ಡಾಲ್ಬಿ ಹಚ್ಚಬಾರ್ದು, DJ ಹಚ್ಚಬಾರ್ದು, ಇವೆಲ್ಲ ಕಂಡೀಷನ್ಸ್ ಹಾಕಿ ರಾಜ್ಯದ ಬೇರೆ ಬೇರೆ ಈವನ್ ನಾನು ಬೆಂಗಳೂರು ಮಹಾನಗರ ಪಾಲಿಕೆದೇ ಒಂದು ಇದನ್ನು ತೊಗೊಂಡಿದ್ದೇನೆ, ಸರ್ಕ್ಯುಲರ್ ತೊಗೊಂಡಿದ್ದೇನೆ. ಅದರಲ್ಲಿ ಯಾವ ಥರದ ಕಂಡೀಷನ್ಸ್ ಇಲ್ಲ. ನಾನು ಇದೇ ಈಗ ಚೆಲ್ಲೂರಾಯ ಸ್ವಾಮಿ ಅವ್ರ ಜೊತೆಗೂ ಚರ್ಚೆ ಮಾಡೋದು, ನಮ್ಮ ಜಿಲ್ಲೆಯಲ್ಲಿ ಆ ಕಂಡೀಷನ್ಸ್ ಏನೂ ಇಲ್ಲ. ಆದರೆ ನಮ್ಮ ಜಿಲ್ಲೆಯಲ್ಲಿ ನೀವು ಅದನ್ನು ಹಚ್ಚಬಾರ್ದು ಅಂತಂದು ನಿಯಂತ್ರಣಗೊಳಿಸಿದ್ದಾರೆ. ಸರ್, ಬ್ರಿಟಿಷರು ಕೂಡ ಇದು ಹಿಂದೂ ಹಿಂದೂ ಹಬ್ಬಗಳಿಗೆ ಯಾಕೆ ಮಾಡ್ತಾರೆ ಸಭಾಪತಿಯವರೇ? ಅಷ್ಟಕ್ಕೂ ಗಣೇಶೋತ್ಸವಕ್ಕೆ ಸರ್ಕಾರ ವಿಧಿಸಿರುವ ಷರತ್ತು ಏನು ಅನ್ನೋದನ್ನ ನೋಡುವುದಾದ್ರೆ, ರಾತ್ರಿ 10ರ ಮೇಲೆ DJ ಸೌಂಡ್ ಆಫ್ ಆಗಬೇಕು. ಆಸ್ಪತ್ರೆ ಎದುರು ಡಿಸ್ಟರ್ಬ್ ಆಗುವ ರೀತಿ ಕಾರ್ಯಕ್ರಮ ಆಯೋಜಿಸಬಾರದು. ಸೂಕ್ಷ್ಮ ಪ್ರದೇಶದಲ್ಲಿ ಗೊಂದಲ ಆಗದಂತೆ ನೋಡಿಕೊಳ್ಳಬೇಕು. ಸ್ಥಳೀಯ ಆಡಳಿತ, ಪೊಲೀಸ್ ಇಲಾಖೆ ಪರವಾನಗಿ ಪಡಿಬೇಕು ಹಾಗೂ ಪರಿಸರ ಸ್ನೇಹಿ ಗಣಪತಿ ಸ್ಥಾಪನೆ ಮಾಡಬೇಕು ಅಂತ ಷರತ್ತು ವಿಧಿಸಲಾಗಿದೆ. ಹೀಗೆ 10 ಅಂಶಗಳನ್ನು ಹಾಕಿ ಆದೇಶ ಮಾಡಿದೆ. ಇದು ಹಿಂದೂಗಳ ಭಾವನೆಗೆ ಧಕ್ಕೆ ಆಗುವಂತಿದೆ. ಸಂಭ್ರಮದಿಂದ ಹಬ್ಬ ಆಚರಿಸಲು ಸಾಧ್ಯ ಆಗ್ತಿಲ್ಲ. ಹೀಗಾಗಿ ಸರ್ಕಾರ ಆದೇಶವನ್ನು ವಾಪಸ್ ಪಡಿಬೇಕು. ಜಿಲ್ಲಾಡಳಿತಕ್ಕೆ ಸೂಚನೆ ನೀಡಿ ಯಾವುದೇ ನಿರ್ಬಂಧ ಹೇರದಂತೆ ಆದೇಶಿಸಬೇಕು ಅಂತ ಬಿಜೆಪಿ ಒತ್ತಾಯಿಸಿದೆ. ಆದರೆ ಆದೇಶ ಸಡಿಲಿಸುವ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಸದನದಲ್ಲಿ ತಿಳಿಸಿಲ್ಲ. ಹೀಗಾಗಿ ಬಿಜೆಪಿಗೆ ಇದೊಂದು ಮಹಾಸ್ತ್ರ ಆಗೋದ್ರಲ್ಲಿ ಸಂಶಯವಿಲ್ಲ. ಈಗಾಗಲೇ ಓಲೈಕೆ ರಾಜಣ್ಣ ಎಂಬ ಆರೋಪ ಹೊತ್ತಿರುವ ಕಾಂಗ್ರೆಸ್ ಮೇಲೆ ಮುಗಿಬೀಳಲು ಬಿಜೆಪಿ ಗಣೇಶೋತ್ಸವವನ್ನು ಪ್ರಯೋಗಿಸೋದು ನಿಶ್ಚಿತ. ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.